ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಈ ತರಹ ಕಪ್ಗಳಲ್ಲಿ ಬರುವಂತಹ ಐಸ್ ಕ್ರೀಮ್ ಅಥವಾ ಯೋಗರ್ಟ್ಗಳನ್ನು ತಂದಿರ್ತೀವಿ ಅಲ್ವಾ. ಈ ಕಪ್ಗಳಲ್ಲಿ ನೋಡಿ ಯೋಗರ್ಟ್ ಸಾಮಾನ್ಯವಾಗಿ ಇರುತ್ತೆ. ಅದನ್ನು ಮೇಲ್ಗಡೆ ಈ ರೀತಿ ರ್ಯಾಪರ್ ಮುಚ್ಚಿರ್ತಾರೆ. ಅದನ್ನು ತಿಂದಾದ್ಮೇಲೆ ಇಂಥ ಕಪ್ಗಳನ್ನು ಏನು ಮಾಡ್ತೀವಿ, ಸುಮ್ಮನೆ ಬಿಸಾಕ್ಬಿಡ್ತೀವಿ ಅಲ್ವಾ. ಹಾಗೆ ಬಿಸಾಕೋದು ಬದಲಿಗೆ ಇವುಗಳನ್ನು ಇನ್ನೂ ಯಾವ ರೀತಿ ನಾವು ಉಪಯೋಗಿಸ್ಕೊಳ್ಬಹುದು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋನ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಈ ಕಪ್ಗಳನ್ನು ಸರಿಯಾಗಿ ತೊಳೆದಿಟ್ಕೋಬೇಕು. ಆನಂತರ ಇವುಗಳಲ್ಲಿ ಯಾವುದೇ ರೀತಿಯ ಹಸಿಯ ಅಂಶ ಇಲ್ಲದಿರೋ ಹಾಗೆ ನೀರನ್ನು ಕೂಡ ಪೂರ್ತಿಯಾಗಿ ಒಂದು ಟಿಶ್ಯೂ ಪೇಪರ್ನಿಂದ ಈ ರೀತಿಯಾಗಿ ಒರೆಸ್ಕೊಂಡ್ಬಿಡಿ. ಹಾಗೆಯೇ ನಾವು ಇದರಲ್ಲಿ ಏನನ್ನಾದರೂ ಹಾಕಿ ಇಟ್ಬಿಟ್ರೆ ಬೇಗನೆ ಫಂಗಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಮೊದಲಿಗೆ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ನಂತರ ನೋಡಿ, ನಾನಿಲ್ಲಿ ಒಂದು ಸ್ಕ್ವೇರ್ ಬಾಕ್ಸ್ನ ತಗೋತಾ ಇದ್ದೀನಿ. ಇದರಲ್ಲಿ ಈ ಕಪ್ಗಳನ್ನು ನಾನು ಹಾಕಿಟ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಥರದ ಬಾಕ್ಸ್ ಇದ್ರೂ ನಡೆಯುತ್ತೆ. ಸ್ಕ್ವೇರ್ ಆಗಲಿ, ರೆಕ್ಟ್ಯಾಂಗಲ್ ಆಗಲಿ, ರೌಂಡ್ ಆಗಲಿ, ಅದರಲ್ಲಿ ಹಿಡಿಸೋಷ್ಟು ಕಪ್ಗಳನ್ನು ನೀವು ಹಾಕಿ ಇಡಬಹುದು. ನೋಡಿ, ನಾನಿಲ್ಲಿ ತಗೊಂಡಿರುವಂತಹ ಬಾಕ್ಸ್ನಲ್ಲಿ 4 ಕಪ್ಗಳು ಕರೆಕ್ಟಾಗಿ ಫಿಕ್ಸ್ ಆಗಿದೆ. ಈ ಕಪ್ಗಳಲ್ಲಿ ನಾನೀಗ ಒಂದರಲ್ಲಿ ನೋಡಿ ಚಕ್ಕೆಯನ್ನು ಹಾಕ್ತಾ ಇದ್ದೀನಿ. ಇದೇ ರೀತಿ ಒಂದೊಂದು ಕಪ್ಗಳಲ್ಲಿ ಒಂದೊಂದು ಮಸಾಲೆಯ ಪದಾರ್ಥವನ್ನು ನಾವು ಹಾಕಿ ಇಟ್ಕೋಬಹುದು. ನೋಡಿ, ಈ ತರಹ ಒಂದರಲ್ಲಿ ಚಕ್ಕೆನ ಹಾಕ್ತಾ ಇದ್ದೀನಿ, ಮತ್ತೊಂದರಲ್ಲಿ ಲವಂಗ, ಇನ್ನೊಂದರಲ್ಲಿ ಏಲಕ್ಕಿ, ಮತ್ತೊಂದರಲ್ಲಿ ಚಕ್ರಮೊಗ್ಗು. ಹೀಗೆ ಯಾವುದು ಬೇಕೋ ಆ ಮಸಾಲೆ ಪದಾರ್ಥಗಳನ್ನು ನಾವು ಒಂದೊಂದು ಕಪ್ನಲ್ಲಿ ಹಾಕಿ ಇಟ್ಕೋಬಹುದು. ನೋಡಿ, ಈ ರೀತಿಯಾಗಿ ನಮಗೆ ಪ್ರತಿನಿತ್ಯ ಏನು ಬೇಕಾಗುತ್ತೋ ಆ ಮಸಾಲೆ ಪದಾರ್ಥಗಳನ್ನು ಈ ಕಪ್ಗಳಲ್ಲಿ ಹಾಕಿ ಇಟ್ಕೋಬಹುದು. ಇವುಗಳನ್ನೆಲ್ಲ ಹಾಕಿದ ನಂತರ ಇದನ್ನು ನೀವು ಅಡುಗೆ ಮನೆಯಲ್ಲಿರುವಂತಹ ಡ್ರಾನಲ್ಲಿ ಇಟ್ಕೋಬಹುದು. ನೋಡಿದ್ರಲ್ಲ, ನಾವೇ ಒಂದು ಸಿಂಪಲ್ಲಾಗಿ ಮಸಾಲೆ ಡಬ್ಬಿಯನ್ನು ಹೇಗೆ ರೆಡಿ ಮಾಡ್ಕೋಬಹುದು ಅಂತ. ನೀವು ಅಡುಗೆ ಮಾಡುವಾಗ ಇದರಲ್ಲಿ ಏನು ಬೇಕೋ ಅದನ್ನು ತಗೊಂಡು ಉಪಯೋಗಿಸೋದಕ್ಕೂ ಈಸಿ ಆಗುತ್ತೆ. ಈ ಮಸಾಲೆಗಳೆಲ್ಲ ದಿನನಿತ್ಯ ಉಪಯೋಗ ಆಗೋದಿಲ್ಲ ಅನ್ನೋದಾದರೆ ನೀವು ಇದರಲ್ಲಿ ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ ಈ ತರಹದ್ದು ಕೂಡ ಹಾಕಿಡಬಹುದು. ಈ ಕಪ್ಗಳನ್ನು ಅಡುಗೆ ಮನೆಯಲ್ಲಿ ಅಷ್ಟೇ ಅಲ್ಲ, ನೋಡಿ ಅದರ ಬದಲಿಗೆ ಒಂದೊಂದರಲ್ಲಿ ನೀವು ಹೀಗೆ ದಾರದ ರೀಲ್ಗಳು, ಮತ್ತೊಂದರಲ್ಲಿ ಬಟನ್ಗಳು, ಸೂಜಿ ಇದನ್ನೆಲ್ಲ ಕೂಡ ಹಾಕಿ ಇಡಬಹುದು. ನೀವು ರೆಗ್ಯುಲರ್ ಆಗಿ ಬಟ್ಟೆ ಹೊಲಿಯೋದಾದರೆ ಈ ತರಹ ಡಬ್ಬಿಯನ್ನು ನೀವು ಮಿಷಿನ್ ಹತ್ರನೇ ಇಟ್ಕೋಬಹುದು. ಆಗ ಬೇಕಾಗಿರುವಂತಹ ದಾರ, ಬಟನ್ ಬೇಗನೆ ಸಿಗುತ್ತೆ. ನೋಡಿದ್ರಲ್ಲ, ಹಾಗೆ ಸುಮ್ಮನೆ ಬಿಸಾಕುವಂತಹ ಕಪ್ಗಳನ್ನು ಕೂಡ ಮತ್ತೆ ಹೇಗೆ ಮರುಬಳಕೆ ಮಾಡಬಹುದು ಅಂತ. ಈ ತರಹದ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ತುಂಬಾ ಸಿಗುತ್ತೆ. ರೆಗ್ಯುಲರ್ ಆಗಿ ನೋಡ್ತಾ ಇರಿ. ಇನ್ನು ನೋಡಿ, ಫ್ರೂಟ್ ಜಾಮ್ಗಳನ್ನಂತೂ ನಾವು ತರ್ತಾನೆ ಇರ್ತೀವಿ ಅಲ್ವಾ. ಅದರಲ್ಲಿರುವಂತಹ ಜಾಮ್ ಎಲ್ಲ ಖಾಲಿ ಆದಮೇಲೆ ಇಂತಹ ಬಾಟಲಿಯನ್ನು ಏನು ಮಾಡ್ತೀರಾ, ಕೆಲವೊಮ್ಮೆ ಉಪ್ಪಿನಕಾಯಿ ಹಾಕೋದಕ್ಕೆ ಬಳಸ್ತೀವಿ. ಆದರೆ ನಾನಿವತ್ತು ಇನ್ನೊಂದು ಐಡಿಯಾ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿದ್ರೂ ಸೂಪರ್ ಆಗಿದೆ. ಮೊದಲಿಗೆ ಈ ಬಾಟಲಿ ಮೇಲಿರುವಂತಹ ರ್ಯಾಪರನ್ನು ತೆಗೀರಿ. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳಿಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೋಡಿ, ಇದರ ಮೇಲಿನ ರ್ಯಾಪರನ್ನು ಪೂರ್ತಿಯಾಗಿ ತೆಗೆದು ಬಿಸಾಕ್ಬಿಡಿ. ಈಗ ಈ ಬಾಟಲಿಯ ಮೇಲೆ ನಾವು ಈ ತರಹ ರ್ಯಾಪರ್ ಬರುತ್ತಲ್ವ, ಆ್ಯಪಲ್ ಆಗಲಿ, ಆರೆಂಜ್ ಆಗಲಿ, ಅದಕ್ಕೆ ಈ ರೀತಿ ಬಿಳಿ ಬಣ್ಣದ ಒಂದು ಥರ್ಮಾಕೋಲ್ ರೀತಿಯ ರ್ಯಾಪರನ್ನು ಹಾಕಿರ್ತಾರಲ್ವ, ಅದರಲ್ಲಿ ನೋಡಿ ಈ ಬಾಟಲಿಯನ್ನು ನೀವು ಹೀಗೆ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾಗಿ ಬಾಟಲಿಯ ಸೈಜ್ಗೆ ಇದು ಸೇರಿಕೊಳ್ಳುತ್ತೆ. ಅಗಲ ಅದು ಹೇಗೆ ಬೇಕೋ ಹಾಗೆ ಸ್ಟ್ರೆಚ್ ಆಗಿ ಫಿಕ್ಸ್ ಆಗುತ್ತೆ. ಆದರೆ ಉದ್ದ ನಿಮಗೆ ಜಾಸ್ತಿ ಆಯಿತು ಅನಿಸಿದರೆ ನೋಡಿ, ಹೀಗೆ ಅದನ್ನು ಕರೆಕ್ಟಾಗಿ ತಳಭಾಗದಿಂದ ಸೇರಿಸ್ಕೊಂಡ ನಂತರ ಮೇಲಿನ ಭಾಗದಲ್ಲಿ
ಸ್ವಲ್ಪವೇ ಸ್ವಲ್ಪ ಕತ್ತರಿಯಿಂದ ಕಟ್ ಮಾಡ್ಕೊಳ್ಬಹುದು. ಬಾಟಲಿಯ ಮುಚ್ಚಳದ ಭಾಗದವರೆಗೂ ಇಟ್ಕೊಂಡ್ಬಿಟ್ಟು ಮೇಲೆ ಉಳಿದಂತಹ ರ್ಯಾಪರನ್ನು ನೋಡಿ ಹೀಗೆ ನೀವು ಕಟ್ ಮಾಡಬಹುದು. ಈಗ ಇದರ ಮುಚ್ಚಳವನ್ನು ತೆಗೆದುಬಿಡಿ. ನೋಡಿ, ಈಗ ಬಾಟಲಿಯ ಮೇಲೆ ನಾವು ಏನೋ ಒಂದು ಡಿಸೈನ್ ಮಾಡಿದ ಹಾಗೆ ಕಾಣ್ತಾ ಇದೆ ಅಲ್ವಾ? ಇದನ್ನೀಗ ಏನು ಮಾಡ್ಬೋದು ಅನ್ನಿಸ್ತಾ ಇರಬೇಕಲ್ವಾ? ನೋಡಿ, ಹೀಗೆ ರೆಡಿ ಮಾಡಿಕೊಂಡಂತಹ ಬಾಟಲಿಯಲ್ಲಿ ನಾವು ಚಾಕುಗಳನ್ನು, ಹಾಗೆಯೇ ಸಿಪ್ಪೆ ಎರೆಯುವಂತಹ ಪೀಲರನ್ನು ಇದನ್ನೆಲ್ಲ ಹಾಕಿ ಕಿಚನ್ ಕೌಂಟರ್ ಮೇಲೆ ಇಡಬಹುದು. ನೋಡಿ, ಹೀಗೆ ಇಡೋದ್ರಿಂದ ಇವೆಲ್ಲವೂ ಒಂದೇ ಕಡೆಗೆ ಇರುತ್ತೆ, ಹಾಗೆಯೇ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ಅಲ್ವಾ? ಇದಿಷ್ಟೇ ಅಲ್ಲ, ಇದರ ಬದಲಿಗೆ ನೀವು ಈ ಬಾಟಲಿ ಒಳಗಡೆಗೆ ಚಮಚಗಳನ್ನು, ಫೋರ್ಕ್ಗಳನ್ನು, ಹಾಗೆಯೇ ಬಟರ್ ಹಚ್ಚುವಂತಹ ಚಾಕುವನ್ನು ಇವುಗಳನ್ನು ಇಟ್ಕೊಂಡ್ಬಿಟ್ಟು ಇದನ್ನು ಡೈನಿಂಗ್ ಟೇಬಲ್ ಮೇಲೆ ಕೂಡ ಇಡಬಹುದು. ಪ್ರತಿದಿನ ಡೈನಿಂಗ್ ಟೇಬಲ್ನಲ್ಲಿ ಚಮಚ, ಫೋರ್ಕು ಇದೆಲ್ಲ ಬೇಕಾಗ್ತಾ ಇರುತ್ತೆ ಅಲ್ವಾ? ಕೆಲವೊಂದು ಸಲ ಬ್ರೆಡ್ ಜಾಮ್ ಅಥವಾ ಸ್ಯಾಂಡ್ವಿಚ್ ಇದ್ದಾಗ ಬಟರ್ ಹಚ್ಚುವಂತಹ ಚಾಕು ಕೂಡ ಉಪಯೋಗಿಸ್ತಾ ಇರ್ತೀವಿ. ಇವುಗಳನ್ನೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಒಂದೇ ಕಡೆಗೆ ಚೆಂದವಾಗಿ ಜೋಡಿಸಿ ಇಟ್ಕೋಬಹುದು. ನಿಮ್ಮೆಲ್ಲರಿಗೂ ಈ ಐಡಿಯಾ ಇಷ್ಟ ಆಯಿತು ಅಲ್ವಾ? ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ವೇಸ್ಟ್ ಅಂತ ಬಿಸಾಕುವಂತಹ ಬಾಟಲಿ ಆಗಲಿ ಅಥವಾ ಹಣ್ಣುಗಳನ್ನು ಪ್ಯಾಕ್ ಮಾಡಿದಂತಹ ರ್ಯಾಪರ್ಗಳಿಂದನೂ ಒಂದು ಹೊಸತೇನೋ ಮಾಡಬಹುದು. ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆಯೇ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ. ಫ್ರೆಂಡ್ಸ್, ಇನ್ನೇನು ಒಂದೆರಡು ದಿನದಲ್ಲಿ ರಥಸಪ್ತಮಿ ಬರ್ತಾ ಇದೆ ಅಲ್ವಾ? ರಥಸಪ್ತಮಿಯ ದಿನ ನಿಮ್ಮನೆಯ ಅಂಗಳದಲ್ಲಿ ಹಾಕೋದಕ್ಕೆ ಅಂತ ನಾನಿಲ್ಲಿ ಒಂದು ಸಾಂಪ್ರದಾಯಿಕವಾದಂತಹ ರಂಗೋಲಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ನಕ್ಷತ್ರದ ಜೊತೆ 6 ದಳಗಳು ಬರುವಂತಹ ರಂಗೋಲಿ ತುಂಬಾ ಸಾಂಪ್ರದಾಯಿಕವಾಗಿದೆ. ಹಾಗೆಯೇ ಹಾಕೋದಕ್ಕೂ ಕೂಡ ಸುಲಭವಾಗಿ ಬೇಗನೆ ಆಗತ್ತೆ. ಈ ರೀತಿಯಾದ ಚಂದದ ರಂಗೋಲಿಗಳು ಪ್ರತಿದಿನವೂ ನಿಮಗೆ ನಮ್ಮ ಇನ್ನೊಂದು ಚಾನಲ್ ಅನುಶ್ರುತಿ ಕ್ರಿಯೇಟಿವ್ ಝೋನ್ನಲ್ಲಿ ಸಿಗುತ್ತೆ. ನೀವು ಯಾರಾದರೂ ಇನ್ನೂ ಆ ಚಾನಲ್ನ ನೋಡಿರಲಿಲ್ಲ, ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.